ವೀಕ್ಷಕರೇ ನಮಸ್ಕಾರ. ಈ ದಿನ KRS ಪಾರ್ಟಿಯ ಸೈನಿಕ ನಾನು ಮಹೇಶ್ ರೆಡ್ಡಿ ಮಾತಾಡೋದು ತಮಗೆಲ್ಲ ಗೊತ್ತಿದೆ. ಈ ದಿನ ನಾನು ಲೈವ್ ಬರೋ ಕಾರಣ ಸರ್ಕಾರಿ ಜಾಗಗಳನ್ನು ನಾವು ಯಾರನ್ನ ಕಾಪಾಡಬೇಕು ಅಂತ ನೇಮಿಸ್ಕೊಂಡಿದ್ದೀರೋ VA ಮತ್ತು RI ಮತ್ತು DT ಮತ್ತು ತಹಶೀಲ್ದಾರ್ಗಳನ್ನು ನಾವು ನಮ್ಮ ನೇಮಿಸ್ಕೊಂಡಿದ್ದೀರಿ ಅಂದರೆ ನಾವೇ ನೇಮಿಸ್ಕೊಂಡಂಗೆ. ಯಾಕಂದರೆ ಸಂವಿಧಾನದಲ್ಲಿ ನಮಗೆ ಹಾಕಿರೋದು ಸಾರ್ವಜನಿಕರ ತೆರಿಗೆ ಹಣದಿಂದಾನೇ ಇವರಿಗೆಲ್ಲ ನಾವು ಸಂಬಳ ಅನ್ನೋದು ಹೋಗೋದು. ಇನ್ನು ಯಾವುದೇ ರಾಜಕಾರಣಿಗಳಾಗಲಿ ಮತ್ತು ಇನ್ನೆಲ್ಲಿಂದನಾಗಲೂ ತಂದುಕೊಡೋದಿಲ್ಲ. ಸಾರ್ವಜನಿಕರ ಮೇಲೆ ತೆರಿಗೆ ಹೊಣೆ ಹಾಕಿ ಅದರಲ್ಲಿ ಲೂಟಿ ಮಾಡಿ ಅದರಲ್ಲಿ ಕೊಡುವ ಸಂಬಳನೇ ಸರ್ಕಾರಿ ನಮ್ಮ ಎಮ್ಮೆಯ ನೌಕರರಿಗೆ ಸಂಬಳ ಬರೋದು. ಈ ದಿನ ನಮ್ಮ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರಿ ಜಾಗಗಳನ್ನು ಕಬಳೆ ಮಾಡ್ಕೊಂಡಿರೋದು ಮತ್ತು ಅದರಲ್ಲಿ ಬಾಡಿಗೆಗಳು ಸಂಪರ್ಸ್ಕೊಂಡು ತಿಂತಾ ಇರೋದು ಸುಮಾರು ಜಾಗಗಳಿದೆ. ಅದರ ಬಗ್ಗೆ ನಾವು ಹಲವು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರು. ಈ ಸರ್ಜಾಪುರದ ವ್ಯಾಪ್ತಿಯಲ್ಲಿ ಈ ನಮ್ಮ VA ಆಗಿರುವಂಥ ಶ್ರೀನಿವಾಸ್ ಮತ್ತು RI ಆಗಿರುವಂಥ ಸುನಿಲ್ ಪವಾರ್ ಅವರು ಹಾಗೂ DT ಆಗಿರುವಂಥ ಮಂಜುನಾಥ್ ಸರ್ ಅವರು ಆಗಿರಲಿ, ಇದ್ರ ಬಗ್ಗೆ ಕಣ್ಣು ಒರೆಸುವ ತಂತ್ರಗಳು ಅಲ್ಲಿ ಹೋಗುವುದು, ನಮ್ಮ ಮೇಲೆ KRS ತಂಡದ ಮೇಲೆ ಹೇಳೋದು, ಆಮೇಲೆ ಯಾವುದೋ ರೀತಿ ಸುಮ್ಮನೆ ತೆರವುಗೊಳಿಸಿದಂಗೆ ಕಣ್ಣು ಒರೆಸಿದಂಗೆ ಒರೆಸ್ಕೊಂಡು ಬರೋದು. ಇವತ್ತಿನವರೆಗೂ ಒಂದು ಸರ್ಕಾರಿ ಜಾಗವನ್ನ ಉಳಿಸಿಲ್ಲ. ಇವ್ರಿಗೆ ನಾವು ಯಾಕೆ ಸಂಬಳ ಕೊಡಬೇಕು? ಇವರೇ ನಮ್ಮ ಸಂಬಳದಿಂದ ಇದ್ದಾರೆ, ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮ ಸರ್ಕಾರಿ ಜಾಗಗಳು ಉಳಿಸೋದಕ್ಕಿದಾರೋ ಇಲ್ಲ ಯಾರು ಕಬಳಿಕೆ ಮಾಡ್ತಾ ಇರ್ತಾರೋ ಅವ್ರಿಗೆ ಇವರು ಸಪೋರ್ಟ್ ಮಾಡೋಕ್ಕಿದಾರೋ ಗೊತ್ತಿಲ್ಲ. ಈಗ ಫಸ್ಟ್ ಇಂದಾನೆ ಒಂದೊಂದು ಅಧಿಕಾರಿಗೂ ಫೋನ್ ಮಾಡಿ ಕೇಳೋಣ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಬಂದು ನಮಗೆ ಸಹಾರ ಕೊಟ್ಟು ಅದ್ರ ಜೊತೆಯಲ್ಲಿ ನೀವು ಜೊತೆಯಲ್ಲಿ ಬಂದು ಅವ್ರಿಗೆ ಸನ್ಮಾನ ಅಂತ ಒಂದು ಕಾರ್ಯಕ್ರಮ, ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಸನ್ಮಾನ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಿ. ಅವ್ರಿಗೆ ಹಾರ ತುರಾಯಿ ಮತ್ತು ಎಲ್ಲಾ ರೀತಿಯಲ್ಲಿ ಹಾಕಿ ಅವ್ರಿಗೆ ಚಿಟ್ಕೆ ಹಾಕಿ ಒಂಥರ ಆವಾಗ್ಲಾದ್ರೂ ಕೆಲಸ ಮಾಡ್ತಾರ ನಮ್ಮ ಕೆಲಸಗಳನ್ನೋದನ್ನ ಮುಂದಿನ ದಿನಗಳಲ್ಲಿ ಮಾಡಿದ್ದೀರಾ, ನೀವು ನೋಡಿದ್ದೀರಿ, ಎಲ್ಲ ಅಧಿಕಾರಿಗಳಿಗೆ ಮಾಡ್ತಾ ಬರ್ತಾ ಇದ್ದೀರಿ. ಈಗ ಸುನಿಲ್ ಪವಾರ್ ಅವರು ಲಾಸ್ಟ್ ಟೈಮಲ್ಲಿ ಇಲ್ಲ ನಾನಿಂಗೆ ಅಂತ ಹೇಳಿದವರು ಇವತ್ತು ಯಾರ್ಯಾರು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಾಗಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಿಂತಾ ಇದ್ರು, ಅದೇ ಬಾಡಿಗೆ ತಿಂತಾ ಇದ್ರು ಕೂಡ ಯಾವ್ದು ಕೇಳ್ತಾ ಇಲ್ಲ ಈ ಅಧಿಕಾರಿಗಳಂದ್ರೆ ಇವ್ರಿಗೆ ಎಷ್ಟು ಪಾಲಿದೆ ಅನ್ನೋದನ್ನ ಸುನಿಲ್ ಪವಾರ್ ಮುಖಾಂತರನೇ ಕೇಳ್ಕೊಂಡು ನಾನು ಅವ್ರಿಗೆ ಕರೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಜವಾಬ್ ಕೊಡ್ತಾರೋ ಗೊತ್ತಿಲ್ಲ. ವೀಕ್ಷಕರ, ಇದು ನಮ್ಮ ವ್ಯವಸ್ಥೆಯಲ್ಲಿ ನೇಮಿಸ್ಕೊಂಡಿದ್ದೀರಿ. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ, ಏನಕ್ಕೆ ಏನು ಅಂತ ಕೇಳೋರಿಲ್ದಿರ ಆಗಿದ್ದಾರೆ. ಹಾಗಾಗಿ ದಯವಿಟ್ಟು ತಮಗೆಲ್ಲ ಗೊತ್ತಿದೆ ಯಾವ ತರ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೂಟಿ ಹಣವನ್ನ ಸರ್ಕಾರಿ ಜಾಗಗಳಲ್ಲಿ ಬಾಡಿಗೆ ಕೊಟ್ಟು ಖಾಸಗಿ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟು ಯಾರೋ ಒಬ್ಬ ಮೂರನೇ ವ್ಯಕ್ತಿ ತಿಂತಾ ಇದ್ರೆ ಇದರಲ್ಲಿ ಲಾಭ VA RI ಮತ್ತು ಇವ್ರಿಗೆ ಎಷ್ಟು ಲಾಭ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಫೋನ್ ತೆಗಿತಾ ಇಲ್ಲ, ತಮ್ಗೆ ಗೊತ್ತಾಗ್ತಾ ಇದೆ. ಇನ್ನೊಂದ್ಸತಿ ಟ್ರೈ ಮಾಡೋಣ. ಆದ್ರೂ ಕೂಡ ತೆಗ್ದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅನ್ನೋದನ್ನ ಆಯೋಜಿಸ್ಕೊಂಡು ನಾವೆಲ್ಲ ಹೋಗಿ ಮಾಡೋಣ. ನೀವು ಅದ್ರ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಯಾಕಂದ್ರೆ ಈ ಕಡುಭ್ರಷ್ಟ ಅಧಿಕಾರಿಗಳಿಗೆ ನಾವು ಎಚ್ಚೆತ್ಕೊಂಡಿಲ್ಲ. ಈಗ ಅಂದ್ರೆ ಈ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನ ಯಾರನ್ನ ತಿನ್ಲಿ ಬಿಟ್ಬಿಟ್ಟು ಅವರಲ್ಲಿ ಬರುವ ಏನೋ 4 ಕಾಸನ್ನು ತಿನ್ಕೊಂಡ್ ಬದುಕುವ ಅಧಿಕಾರಿಗಳಾಗೋಗಿದ್ದಾರೆ. ಇವರು ಸರ್ಕಾರಿ ಅಧಿಕಾರಿಗಳೇ ಅಲ್ಲ, ಮಧ್ಯವರ್ತಿಗಳಿಗಿನ್ನ ಮೋಸ ಆಗಿದ್ದಾರೆ ಅಧಿಕಾರಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಅಧಿಕಾರಿ ಲೂಟಿಕಾರರಾಗಿದ್ದಾರೆ. ಲೂಟಿ ಹೊಡಿಕೊಂಡು ಅದರಲ್ಲೇ ಸರ್ಕಾರಿ ಜಾಗಗಳಲ್ಲಿ ಏನನ್ನ ನಿರ್ಮಾಣ ಮಾಡ್ಕೊಂಡು ಇದ್ರ ಬಗ್ಗೆ ಯಾವುದೇ ರೀತಿ ಚಕಾರ ತೆಗೆಯೋದಿಲ್ಲ. ಯಾರು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಕೊಬಹುದು. ಕಾಂಪ್ಲೆಕ್ಸ್ ಅನ್ನ ಕಟ್ಕೊಳ್ಳಿ, ಇನ್ನೊಂದನ್ನ ಕಟ್ಕೊಳ್ಳಿ, ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಒರೆಸ್ತಾ ಇದ್ದಾರೆ. ಇದು ಎಷ್ಟು ಮಾತ್ರ ಸರಿ? ನಮ್ಮ ಎಮ್ಮೆಯ ನೌಕರರು ಈ ತರ ಲೂಟಿ ಮಾಡ್ತಾ ಇರೋದು ಎಷ್ಟು ಮಾತ್ರ ಸರಿ ಅನ್ನೋದು ನನ್ಗಂತ ನೋಡಿ. ಈಗ 3 ಸತಿ ಫೋನ್ ಮಾಡ್ತಾ ಇದ್ದೀನಿ, 2ನೇ ಸತಿಗೂ ತೆಗ್ದಿಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನ್ ಮಹೇಶ್ ಮಾತಾಡೋದು. ಮಹೇಶ್ ಅವ್ರು ಮಾತಾಡ್ತಾ ಇದ್ದೀನಿ ಸರ್. ಸರ್, ಈಗ ಸರ್ಕಾರಿ ಜಾಗಗಳು ಲೂಟಿ ಆಗ್ತಾ ಇದೆ. ತಮಗೆ ಗಣಮಕ್ಕೆ ನಾನು ಸುಮಾರು ಬಾರಿ ತಂದಿದ್ದೀನಿ. ಯಾವ್ದೋ ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯಲ್ಲಿ ಇವತ್ತಿನವರೆಗೂ ಮಾಡಕ್ ಬರ್ತೀನಿ ಅಂದ್ರೆ ಬೇಡ ಮಹೇಶ್ ಅವರೇ, ನಾವು ಈ ತರ ಆ ತರ ಅಂತ ನೀವ್ ಹೇಳ್ತೀರಾ. ಆದ್ರೂ ಕೂಡ ನಾವು ಇಷ್ಟು ದಿನ ಕಾದು ಸರ್ಕಾರಿ ಜಾಗಗಳನ್ನ ಉಳಿಸಲ್ಲ ಅಂದ್ರೆ ಯಾವ್ದು ಆಗಿಲ್ಲ ಹೇಳಿ ಸರ್. ಈಗ ದಂಸಂದ್ರ ಸರ್ಕಲ್ ಅಲ್ಲಿ ಅರ್ಧಂಬರ್ಧಂ ಬಿಲ್ಡಿಂಗ್ ಇದು ಮಾಡಿದ್ರೆ ಬಿಟ್ಬಿಟ್ರಿ. ಆಮೇಲೆ ಈ ದೇವಸ್ಥಾನ ಜಾಗದಲ್ಲಿ ಯಾರನ್ನ ಚೌಟ್ರಿಯಲ್ಲಿ ಬಾಡಿಗೆ ತಿಂತ ಇದ್ರೆ ಬಿಟ್ಬಿಟ್ರಿ. ಸರ್ಕಲ್ ಕೇರ್ ಮಾಡ್ತಿದೀವಿ.
KRDCL ಅವ್ರಿಗೆ ಕ್ಲಿಯರ್ ಮಾಡ್ಕೊಳ್ತಿದ್ರೆ ಅದ್ರದ್ದು ಮೀಟಿಂಗ್ ಬೇರೆ ಇದೆ ಇವತ್ತು, ಆಯ್ತಾ? ಅದು ಫುಲ್ ಏನೋ ಟೆಂಪಲ್ ಇರೋದ್ರಿಂದ ಟೆಂಪಲ್ ಬಿಡಿ ಸರ್, ಆ ಕಡೆ ಇರೋ ಒಂದು ಬಿಲ್ಡಿಂಗ್ ಅರ್ಧಂಬರ್ಧ ಬರ್ದು ಬಿಟ್ಟಿದ್ದೀರಾ ಇದನ್ ಬಿಡಿ ಅಂತ ಹೇಳಿದ್ರೆ ಆಗಲ್ಲ. ಸರ್ ಒಂದೊಂದೇ ಹೇಳ್ಕೊಂಡ್ ಬರ್ತೀನಿ ಸರ್. ಅರ್ಧಂಬರ್ಧ ಬಿಲ್ಡಿಂಗ್ ಆ ಕಡೆ ಇರೋದು ಹೇಳಿ ಸರ್, ಆಮೇಲೆ ಹೇಳಿ ಇದ್ರದ್ದು ಹೇಳಿ. ಕೇಳಿಸ್ತಿಲ್ಲ, ನಿಮ್ ವಾಯ್ಸ್ ಬೇಕಿಂಗ್ ಬರ್ತಿದೆ. ಆ ಕಡೆ ಬಿಲ್ಡಿಂಗ್ ಒಂದು ಅರ್ಧ ಹೊಡೆದು ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಕೊಡಿ ಸರ್. ಹಲೋ ಹಲೋ ಸರ್, ನನಗೆ ಕೇಳಿಸ್ತಾ ಇದೆ. ಹಾ ಸರ್, ಅರ್ಧ ಹೊಡೆದಿದ್ದೀರಲ್ಲ ಸರ್ ಆ ಕಡೆ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಹೌದು ಸರ್, ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದೀವಿ. ಅದು ಅರ್ಧಂಬರ್ಧ ಹೊಡೆದಿದ್ದು ಬಿಲ್ಡಿಂಗ್ ಅಟ್ಯಾಚ್ ಇರೋದ್ರಿಂದ ಅವ್ರು KRDCL ಅವರು ಮೆಷಿನರೀಸ್ ತಂದು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ಕಟಿಂಗ್ ಮಾಡಿದ್ದಾರೆ. ಮೇಲೆ ಹೋಗಿ ನೋಡಿ, ಕಟಿಂಗ್ ಮಾಡಿದ್ದಾರೆ. ಬಿಲ್ಡಿಂಗ್ ಅಟ್ಯಾಚ್ ಇದೆ, ಅದು ಯಾವ್ದು ಒಂದ್ ಬಿಲ್ಡಿಂಗ್ ಅವ್ರ ಜಮೀನಲ್ಲಿರೋ ಬಿಲ್ಡಿಂಗ್ ಅಟ್ಯಾಚ್ ಇದೆ. ಕಟಿಂಗ್ ಮಾಡಿದ್ರೆ ಅವ್ರು ಕ್ಲಿಯರ್ ಮಾಡ್ಕೊಳ್ತಾರೆ. ಅವ್ರಿಗೆ ಹ್ಯಾಂಡ್ ಅವ್ರ ಇದು ಏನೋ ಇದನ್ನ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತಾನು ಹೇಳಿದೀವಿ ಅವ್ರಿಗೆ. ಅದೊಂದು ವಿಚಾರ. ಇನ್ನು ಈ ಕಡೆ ದೇವಸ್ಥಾನದ್ದು ಮತ್ತೆ ಕುಡಿಯೋ ನೀರಿಂದು ಮೀಟಿಂಗ್ ಇದೆ ಇವತ್ತು. ಅದ್ರಲ್ಲಿ ಡಿಸೈಡ್ ಆಗುತ್ತದೆ ಯಾವ ತರ ಏನು ಅಂತ. ಅದೆಲ್ಲ ಧಾರ್ಮಿಕ ವಿಚಾರ ಇರೋದ್ರಿಂದ ನಾವು ಅದನ್ನೆಲ್ಲ ಫುಲ್ ನಿಮ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ, ಕ್ಲಿಯರ್ ಮಾಡ್ಕೊಡ್ತೀವಿ. ಅದು ಈಗ ಮಾರುತಿ ಶೋರೂಮ್ ಮುಂಭಾಗದಲ್ಲಿ ವರ್ಷಗಳಿಂದ ತಿಂತಾ ಇದಾರೆ ಬಾಡಿಗೆ ಗುಂಡುತೋಪಲ್ಲಿ. ಆಲ್ರೆಡಿ ಸರ್ವೆಗೆ ಹಾಕಿ ಅಲಾಟು ಮಾಡ್ತಿದೀನಿ. ಅದು ಈ ವಾರದಲ್ಲಿ ಡೇಟ್ ಫಿಕ್ಸ್ ಆಗುತ್ತೆ ಅದರದ್ದು ಕ್ಲಿಯರ್. ಬಟ್ ಸರ್, ನೀವು ಬರೀ ತೆರವುಗೊಳಿಸ್ಕೊಂಡು ಹೋಗ್ತಾ ಇದ್ರೆ, ಈಗ ನಾನು ಖಾಸಗಿ ಸರ್ಕಾರಿ ಜಾಗದಲ್ಲಿ ಬಂದು ಸಂಪಾದನೆ ಇಷ್ಟು ವರ್ಷ ಮಾಡಿರೋದಕ್ಕೆ ಅವ್ರ ಮೇಲೆ ಏನ್ ಕ್ರಿಮಿನಲ್ ಕೇಸ್ಗಳಾಗ್ತಾ ಇದ್ದೀರಾ ತಾವು? ಅವ್ರ ಮೇಲೂ ಕೇಸ್ ಹಾಕೋದಕ್ಕೆ ವರದಿ ಕೊಟ್ಟಿದ್ದೀನಿ, ನಿಮ್ ಕಾಪಿನೂ ಕೊಡ್ತೀನಿ. ಆಮೇಲೆ ಇಲ್ಲಿ ಚೌಟ್ರಿಯಲ್ಲಿ ದುಡ್ಕೊಂಡು ತಿಂತಾ ಇದಾರೆ, ನಿಮ್ ಪಾಡಿಗೆ ನಿಮ್ ಟೈಮ್ ಕೊಟ್ಟಿದ್ದಾರೆ. ಸಾರ್ವಜನಿಕರು ನೋಡ್ತಾ ಇದಾರೆ ಸರ್, ನೀವು ಮಾತಾಡ್ತಾ ಇರೋದು ಪ್ರತಿಯೊಬ್ಬ ಸಾರ್ವಜನಿಕ ಫೇಸ್ಬುಕ್ ಮುಖಾಂತರ ನೋಡ್ತಾ ಇದಾರೆ. ಸರ್ ನೋಡ್ಲಿ ಸರ್, ನಾನು ಅದೀಗ ಏನೋ ಚೌಟ್ರಿ ಇದ್ದಿದ್ದು ದೇವಸ್ಥಾನ ಇದ್ದಿದ್ದು ವಿಚಾರ ಅಷ್ಟೂ ಕ್ಲಿಯರ್ ಮಾಡಿದೀವಿ. ಯಾವ್ದು ಚೌಟ್ರಿ ಬಾಡಿಗೆ ಹೋಗ್ತಾ ಇದೆಯಲ್ಲ, ನಿಮ್ಗೆ ಮೊನ್ನೆ ಕೂಡ ಲೊಕೇಶನ್ ಫೋಟೋ ಕಳಿಸಿದ್ದೀನಿ. ಅರ್ಧ ಮಾತಾಡ್ಬೇಡಿ, ಅಲ್ಲಿ ಮಟ್ಕಪ್ಸು ಟಿಂಬರು ಏನೇನ್ ಕಮರ್ಷಿಯಲ್ ಇತ್ತು ಎಲ್ಲ ಕ್ಲೋಸ್ ಮಾಡಿಸಿದೀವಿ. ಈ ದೇವಸ್ಥಾನದ ಆವರಣದಲ್ಲಿ ಒಂದು ಸಮುದಾಯ ಭವನ ಇದೆ, ಅದನ್ನು ಕ್ಲೋಸ್ ಮಾಡಕ್ಕೆ ಮುಜರಾಯಿ ಹ್ಯಾಂಡ್ ಓವರ್ ಕೊಡಕ್ಕೆ ರಿಪೋರ್ಟ್ ಕೊಟ್ಟಿದ್ದೀನಿ. ನಿಮ್ಗೂ ಕೂಡ ಕಾಪಿ ಕಳಿಸಿ. ನಿಮ್ದೇನು ಸರ್ ಕಾನೂನು ಏನ್ ಹೇಳುತ್ತೆ ಅದೇಳಿ ಸರ್, ಸುಮ್ನೆ ಇದೇಳ್ಬೇಡಿ ಸರ್. ನಾನ್ ನಿಮ್ಗೆ ಅರ್ಜಿ ಕೊಡೋವರೆಗೂ ನಿಮ್ಗೆ ಕಣ್ ಕಾಣಿಸಿಲ್ಲ. ಏನು ಸಾರ್ವಜನಿಕರ ಆಸ್ತಿಯಲ್ಲಿ ಯಾರೋ ದುಡ್ಕೊಂಡ್ ತಿಂತಾ ಇರೋದು ಕಣ್ ಕಾಣಿಸಿಲ್ಲ. ಒಂದು. ಎರಡನೇದು, ಚೌಟ್ರಿ ಏನಿದೆಯೋ ನೀವು ಹೋಗಿದ ತಕ್ಷಣ ಅದನ್ನ ಆ ಕೂಡಲೇ ಲಾಕ್ ಮಾಡ್ಬೇಕಂತಿದೆ. ಏನು ಸರ್ಕಾರಿ ಮುಟ್ಗೋಲ್ ಹಾಕೊಬೇಕಾದ್ರೆ ಲಾಕ್ ಮಾಡ್ಬೇಕು. ನಾವು ಡೈರೆಕ್ಟ್ ನಾನ್ ಹಾಕೊಳ್ಳೋದಲ್ಲ, ಅದಕ್ಕೆ ಪ್ರೊಸೀಜರ್ ಇದೆ. ರಿಪೋರ್ಟ್ ಕೊಟ್ಟಿ ಮುಟ್ಗೋಲ್ ಹಾಕೊಳ್ಳೋದು. ಸರ್ ಮುಟ್ಗೋಲ್ ಹಾಕೊಡ್ತೀನಿ ಮುಂಚೆ ಅದು ಬಾಡಿಗೆ ಹೋಗ್ತಾ ಇದ್ರೆ ನಿಲ್ಸ್ಬೇಕಾಗಿರೋದು ಯಾರು ಸರ್? ನಾವ ಸರ್? ನೀವು ರಿಪೋರ್ಟ್ ಕೊಟ್ಟಿ ನೀವು ಮುಟ್ಗೋಲ್ ಹಾಕೋಬೇಕು. ಆಮೇಲೆ ಅದ್ರಲ್ಲಿ ಏನ್ ಪತ್ರ ಅವ್ಯವಹಾರ ನಡೆದಿದೆ ಅದನ್ನ ಆಡಿಟ್ ಮಾಡಿಸ್ಬೇಕು, ಅದನ್ನ ಸರ್ಕಾರಕ್ಕೆ ತಗೋಬೇಕು. ದೇವಸ್ಥಾನ ಪ್ರಿಮಿಸಿಸ್ ಸರ್ಕಾರಕ್ಕೆ ತಗೋಬೇಕು. ಎಲ್ಲ ರಿಪೋರ್ಟ್ ನಿಮ್ಗೂ ಕೊಟ್ಟಿದ್ದೀನಿ. ಮತ್ತೆ ರಿಪೋರ್ಟ್ ಮತ್ತೆ ಇವಾಗೂ ಬಾಡಿಗೆ ತಿಂತಾ ಇದಾರೆ. ದೇವಸ್ಥಾನ ಬೇಕು, ನನಗೆ ದೇವಸ್ಥಾನ ಬೇಕು, ದೇವಸ್ಥಾನ ಬೇಡ ಅಂತ ನಾನು ಹೇಳಿಲ್ಲ. ನಾನು ಇನ್ನೂ 1000 ಸತಿ ಹೇಳ್ತೇನೆ, ನಿಮ್ಗೂ ಅದೇ ಹೇಳಿರೋದು ನಾನು. ತಗೊಳ್ಳಿ ಅಂತಾನೆ ಮಾಡಿದೀವಿ. ಮುದ್ರಾಯಿ ತಗೊಳ್ಳಿ, ದೇವಸ್ಥಾನ ಅದ್ರಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ಮುದ್ರಾಯಿ ತಗೊಂಡು ಮುದ್ರಾಯಿ ಹಾಕೊಳ್ಳಿ. ಊರವ್ರು ಒಂದು ಟ್ರಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಡೆವಲಪ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನೀವು ಸರ್ಕಾರದಿಂದ ಅದನ್ನ ತಗೊಂಡು ಮೇಂಟೈನ್ ಅಂತಾನೆ ಕೊಟ್ಟಿದ್ದೀನಿ. ಅದು ನೀವೆಲ್ಲಾ ಮಾಡಿರೋದು ಸರ್, ನಾನು ಕಂಪ್ಲೇಂಟ್ ಕೊಟ್ಮೇಲೆ ನೀವೆಲ್ಲಾ ಮಾಡಿದ್ರೆ ವೆಲ್ ಅಂಡ್ ಗುಡ್ ಬೇಕು. ನೀವು ಅಧಿಕಾರಿ ಮಾಡಿದ್ದೀರಾ, ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೂ ಕಲ್ಯಾಣ ಮಂಟಪ ಅನ್ನೋದು ಲಕ್ಷಾಂತರ ರೂಪಾಯಿ ಬಾಡಿಗೆ ದುಡ್ಕೊಂಡು ತಿಂತಾ ಇದಾರೆ. ನೀವ್ ಯಾಕೆ ಅದನ್ನ ಅಡ್ಡಿಪಡಿಸಿಲ್ಲ ಅಂತ ಕೇಳ್ತಾ ಇದ್ದೀನಿ. ಮೆನ್ಷನ್ ಮಾಡಿ ಕಲ್ಯಾಣ ಮಂಟಪ ಅದು ಸರ್ ಹೌದು, ತಹಸೀಲ್ದಾರ್ ಕರ್ಕೊಂಡ್ ಬಂದು ತಾತ್ಕಾಲಿಕವಾಗಿ ಏನು ಲಾಕ್ ಮಾಡ್ಬೇಕಾದ್ರೆ ನಿಮ್ಮ ಆದ್ಯ ಕರ್ತವ್ಯ. ಹಂಗಾದ್ರೆ ಸರ್, ಈಗ ನಾನು ಇವಾಗ ನಿಮ್ಗೆ ಸರ್ಕಾರಿ ಜಾಗದಲ್ಲಿ ಕಟ್ಟಡ ಕಟ್ಕೊಂಡು ನಾನು ಬಾಡಿಗೆ ಕೊಡ್ತಾ ಇರ್ತೀನಿ, ನೀವು ಆದೇಶಕ್ಕೆ ಕಾಯ್ತಾನೆ ಇರ್ತೀರಾ? ಸರ್ ಈಗ ಹೊಸ ಇದು 8-10 ವರ್ಷದಿಂದ ಬಂದಿದೆ. ಊರವ್ರ 8-10 ವರ್ಷದಿಂದ ತಿಂತಾ ಇದ್ರೆ ನೀವೇನ್ ಮಾಡ್ತಾ ಇದ್ರಿ? ನಿಮ್ಮಿಂದ ಅಧಿಕಾರಿಗಳಾದ್ರೆ ನೀವ್ 2 ವರ್ಷ ಆಗಿರ್ಬೋದು ಬಂದು ಇಲ್ಲಿಗೆ. ಆಯ್ತಾ, ನನ್ ಕಳ್ಸೀನಿ ರಿಪೋರ್ಟ್ ನೋಡಿ ನೀವು. ಸರ್ 2 ವರ್ಷದಿಂದ ನಾನು ಹೇಳೋವರೆಗೂ ನಿಮ್ಗೆ ಕಣ್ ಕಾಣಿಸಿಲ್ವಾ ಸರ್? ಇವತ್ತಿನಗೂ ಲಾಕ್ ಮಾಡಿಲ್ಲ ಚೌಟ್ರಿ. ನೀವು ನನಗೆ ಹೇಳ್ತೀರಾ ಫೋನ್ ಮಾಡಿ, ಒಂದ್ 6-7 ತಿಂಗಳು ಚೌಟ್ರಿ ನಡೀಲಿ ಬಿಡಿ ಅಂತ DT ಅವ್ರು ಹೇಳ್ತಾರೆ ನನಗೆ. ಎಲ್ಲಿಗೋಗಿದೆ? ಸರ್ಕಾರಿ ಜಾಗದಲ್ಲಿ ದುಡಿತಾ ಇದ್ರೆ ಯಾಕೆ ನೀವು ಅಡ್ಡ ಹಾಕ್ಲಿಲ್ಲ? ಹೇಳಿಲ್ಲ, ನಿಮ್ಗೂ ನಾನು DT ಅವ್ರಿಗೆ ಇದೇ ಮಾತಾಡ್ತೀನಿ. DT ಅವ್ರು ನನಗೆ ಖುದ್ದಾಗಿ ಹೇಳಿದ್ದಾರೆ. ಮಾತಾಡಿ ಸರ್. ದಯವಿಟ್ಟು ಲಾಕ್ ಮಾಡ್ಬೇಕಾಗಿರೋದು ನೀವು. ನಾವು ಯಾಕೆ ಈ ಅರ್ಧಂಬರ್ಧ ಸರ್ಕಾರಿ ಜಾಗಗಳನ್ನ ಇನ್ನೊಂದು ಅಲ್ಲೇ ಯಾವ್ದೋ ಯಮರೆ ಗ್ರಾಮ ಪಂಚಾಯತಿಯಲ್ಲಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಕಮರ್ಷಿಯಲ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದಾರೆ ನಿಮ್ ಗುಂಟೋಪಲ್ಲಿ. ಯಾಕೆ ನೀವು ಕೇಳ್ತಾ ಇಲ್ಲ? ಯಾವ್ದು ಸರ್? ಅಲ್ಲೇ ನೋಡಿ ಸರ್, ನೀವು ಹುಡುಕಿ ಸರ್. ನೀವು ಹುಡುಕಿಲ್ಲ ಅಂದ್ರೆ ನಾನು ತೋರಿಸ್ತೀನಿ ಸರ್. ಗುಂಡತೋಪ್ ಯಮರೆಯಲ್ಲಿ ಯಮರೆ ಗ್ರಾಮ ಪಂಚಾಯತಿಯಲ್ಲಿ ಯಾವ ಇದೆ ಗುಂಡತೋಪ್ ಹುಡುಕಿ ಸರ್. ನೀವು ಹುಡುಕ್ಬೇಕಾ ನಾನು ಹುಡುಕ್ಬೇಕಾ ಸರ್? ಸಂಬಳ ತಮ್ಗೆ ಅಲ್ಲ ಸರ್ ಕೊಡೋದು ಗೌರ್ಮೆಂಟ್?
ನಾವು ಹುಡುಕಿದೀವಿ, ನೀವು ಯಾವ್ದು ಇನ್ನೊಂದಿದೆ ಸರ್. ಇವಾಗ ನಾನೇ ಮಾರುತಿ ಶೋರೂಮ್ ನಾನು ಹಿಡ್ಕೊಟ್ಟೆ ಸರ್. ಒಂದ್ ನಿಮಿಷ ಸರ್. ಮಾರುತಿ ಶೋರೂಮ್ ನಾನು ಹಿಡ್ಕೊಟ್ಟೆ. ಅಲ್ಲಿ ಏನೋ ಯಮರೆ ಗ್ರಾಮ ಪಂಚಾಯತಿಯಲ್ಲಿ ಗುಂಡುತೋಪ್ ಇದೆ ಅಂತ ನಾನು ಹಿಡ್ಕೊಟ್ಟೆ. ಇನ್ನೊಂದು ನಾನು ಹಿಡ್ಕೊಡ್ಬೇಕಂದ್ರೆ ತಾವೆಲ್ಲ ಏನಕ್ಕಿದ್ದೀರಾ? ಇದೆ. ಹಲೋ, ಹಾ ಹೇಳಿ ಸರ್. ಹಲೋ ಹಲೋ, ಹಾ ಸರ್ ಹೇಳಿ ಸರ್, ಕೇಳಿಸ್ತದೆ. ವಾಯ್ಸ್ ಬ್ರೇಕಿಂಗ್ ಬರ್ತಿದೆ. ನನ್ ಮೀಟಿಂಗ್ ಕೂಡ ಇದೆ. ನಾನು ಮತ್ತೆ ನಿಮಗೆ ಮಾಡ್ತೀನಿ. ಕಾಪೀಸು ಕೊಡ್ತೀನಿ. ನೀವು ಚೌಟ್ರಿ ಬಗ್ಗೆ ನೀವು ಅದರಲ್ಲಿ ನನಗೆ ಅನುಮಾನ ಸರ್. ನನಗೆ ಅನುಮಾನ, ಪದೇ ಪದೇ ಹೇಳ್ತಾ ಇದ್ದೀನಿ. ನನಗೆ ಅನುಮಾನ ಇದರಲ್ಲಿ ನಿಮ್ಮ ಪಾಲುದಾರಿಕೆ ಇದೆ. ನನಗೆ ಅನುಮಾನ, ಸಾರ್ವಜನಿಕರಿಗೆ ಅನುಮಾನ. ಆಯ್ತು ಸರ್, ಯಾಕೆ ನೀವು ಬೀಗ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕೂತ್ಕೊಂಡಿದೆ ಸರ್. ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಅನುಮಾನ ಆಯ್ತು ಸಾರ್ವಜನಿಕರಿಗೆ. ಆಯ್ತಾ, ನಾವು ಮಾಡ್ತಿದ್ರೆ ನಮಗೂ ಶಿಕ್ಷೆ ಆಗುತ್ತೆ, ಇನ್ನೊಬ್ರು ಮಾಡ್ತಿದ್ರೆ ಅವ್ರಿಗೂ. ನೀವು ಈಗ ಬೀಗ ಆಗ್ದಿರೋದು ನನಗೆ ಎಕ್ಸ್ಟ್ರಾ ಪ್ರಶ್ನೆ. ನೀವು ಇದರಲ್ಲಿ ಪಾಲುದಾರರನ್ನ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತೀನಿ ಸರ್. ನಾನೀಗ ಇದಲ್ಲ, ಸಾರ್ವಜನಿಕರು ಕರಿತಾ ಇದ್ದೀನಿ ಸನ್ಮಾನಕ್ಕೆ ಸರ್. ಇದೇ ಹೇಳ್ತಾ ಇದ್ದೀನಿ ಸರ್. ಬೀಗ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದೀನಿ, ಬರ್ದಿದ್ದೀನಿ. ಅದನ್ನ ನಾನು ಒಂದ್ಸಲಿ ಮೇಲಾಧಿಕಾರಿ ಕೇಳಿ ಅದನ್ನು ಕ್ಲಿಯರ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಇದು ನೀವೆಲ್ಲ ದಯವಿಟ್ಟು ಬನ್ನಿ. ನಾವು ದಂಸಂದ್ರ ಗ್ರಾಮ ಪಂಚಾಯತಿಯ RI ಆಫೀಸ್ಗೆ ಹೋಗೋಣ. ನಾವು ಸನ್ಮಾನ ಕಾರ್ಯಕ್ರಮ ಸೋಮವಾರದ ಮೇಲೆ ಇಟ್ಕೊಂತ ಇದ್ದೀರಿ. ದಯವಿಟ್ಟು ತಾವೆಲ್ಲ ಪಾಲ್ಗೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದು ಬೇಡ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಇಲ್ಲಿಗೆ ನಿಲ್ಲಬಾರದು ಅಂತ ಹೇಳ್ತೀನಿ. ಈಗ DT ಅವ್ರಿಗೆ ಒಂದು ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ನಾವು ಇದು ನಿಲ್ಸಿದ್ರೆ ಗೌರ್ಮೆಂಟ್ ಜಾಗಗಳನ್ನ ಯಾರು ಬೇಕಾಗಿದ್ರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಗಳು. ಯಾವೂ ತೆರವಾಗೋದಿಲ್ಲ. ಕಣ್ಣೊರೆಸುವ ತಂತ್ರಗಳಿಗೆ ಅಧಿಕಾರಿಗಳು ಹೊರಟೋಗಿದ್ದಾರೆ. ನಮಗೆ ಕಣ್ಣೊರೆಸಿ ನಾವು ಕೇಳಿ ಸಾಕಾಗಿದೆ. ಇದು ನಮಗೆ ಸಾಕು. ಈ ಕಣ್ಣೊರೆಸುವ ತಂತ್ರಗಳನ್ನ ಈ ಕೂಡಲೇ ನಿಲ್ಲಿಸಬೇಕು ಅಧಿಕಾರಿಗಳಿಗೆ ನಾವು ಸಂಬಳ ಕೊಡ್ತೀವಿ. ತೆರಿಗೆ ಹಣಕ್ಕೆ 4 ಪಟ್ಟು ತೆರಿಗೆಗಳು ಕಿತ್ಕೊಂಡು ನಮ್ಮನ್ನ ಲೂಟಿ ಮಾಡ್ತಾ ಇದೆ ಸರ್ಕಾರಗಳು. ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ಇಂಥ ಸರ್ಕಾರಗಳು ನಿಮಗೆ ಬೇಕಾ? ಯಾಕೆ ಇದಕ್ಕೆಲ್ಲ ನಮ್ಮ KRS ತಂಡ ಎದ್ದೇಳ್ಬೇಕಾಗಿತ್ತಾ? ಯಾಕೆ ಇದ್ರ ಕೆಲಸ ಮಾಡ್ತಾ ಇಲ್ಲ? ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಯಾಕೆ ಇಲ್ಲ? ನೋಡಿ, DT ಸರ್ ಫೋನ್ ಮಾಡ್ತಾ ಇದ್ದೀನಿ, ತೆಗಿತಾ ಇಲ್ಲ. ಅರ್ಥ ಆಯ್ತಾ? ಇದು ನಮ್ಮ ಎಕ್ಸ್ಟ್ರಾ ಪ್ರಶ್ನೆ ಕೂತಿದೆ. ಈ ಅಧಿಕಾರಿಗಳೆಲ್ಲ ಲೂಟಿಕೋರರು ಅನ್ನೋದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಸರ್ಕಾರಿ ಜಾಗಗಳು, ಗುಂಡುತೋಪುಗಳು ಮತ್ತು ಏನೇನು ಸರ್ಕಾರಿ ಜಾಗಗಳಿದೆ ಅದರಲ್ಲಿ ಕಟ್ಟಡಗಳು ಕಟ್ಟಿದಾಗ ನೋಡಿ ಹೇಳ್ತಾರೆ. ಇನ್ನೊಂದು ಯಾವ್ದಿದೆ ಅಂತ ಕೇಳ್ತಾರೆ. ನನಗೆ ಸಾರ್ವಜನಿಕ ಆಗಿ ನನಗೆ ಗೊತ್ತಿದೆ. ಒಬ್ಬ ಅಧಿಕಾರಿ, ನೀವು RI ಆಗಿ ಅಲ್ಲಿನ ಅಧಿಕಾರಿಯಾಗಿ ನಿಮಗೆ ಗೊತ್ತಿಲ್ಲ ಅಂದಾಗ ನೀವು ಏನಕ್ಕೆ, ನಿಮಗೆ ನಾವು ಯಾಕೆ ಸ್ಯಾಲರಿಗಳು ಕೊಡಬೇಕು? ಸಂಬಳಗಳು ನಿಮ್ಗೆ ಯಾಕೆ ನಾವು ಕೊಡಬೇಕು? ಸಂಬಳ ಕೊಟ್ಟಿಲ್ಲ ಅಂದ್ರೆ ಅಷ್ಟು ದೊಡ್ಡ ಹೋರಾಟಗಳು ಮಾಡ್ತಿರಲ್ಲ, ಕೆಲ್ಸಕ್ಕೂ ಹಂಗೆ ನೀವು ಮಾಡ್ಬೇಕಲ್ಲ. ನಮ್ಮ ಇವರು ನಮ್ಮ ವಿಧಾನಸೌಧ, ನಮ್ಮ ಎಲೆಕ್ಷನ್ ಬಾಡಿ ಇದೆಯಾ ಅದಂತೂ ಕೇಳಲ್ಲ ಬಿಡಿ. ಅವ್ರಿಗೆ ಬೇಕಾಗಿಲ್ಲ, ಸರ್ಕಾರಿ ಜಾಗಗಳು ಉಳಿಸೋದು ಬೇಕಾಗಿಲ್ಲ ಅವ್ರಿಗೆ. ಬಂದಿದ್ದೀನಿ, ನಾನು ಸೇವೆ ಮಾಡಕ್ ಬರ್ತೀನಿ ಅಂತ ಯಾವ ಸೇವೆಯೂ ಮಾಡೋದಿಲ್ಲ ಅಧಿಕಾರಿಗಳು. ಯಾವ ಸೇವೆಯೂ ನಮ್ಮ ರಾಜಕಾರಣಿಗಳು ಯಾವ ಸೇವೆಗಳು ಮಾಡೋದಿಲ್ಲ. ದಯವಿಟ್ಟು ನಾವು ಎಚ್ಚೆತ್ಕೊಬೇಕಾಗ್ತದೆ. ಸಾರ್ವಜನಿಕರು ನಮ್ಮ ಆಸ್ತಿಗಳನ್ನ ನಾವು ಈ ವ್ಯವಸ್ಥೆಯಲ್ಲಿ ಕಾಪಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನೋಡಿ, ಮುಂದಿನ ದಿನಗಳಲ್ಲಿ ನಾವೇನು ಹೋರಾಟಗಳು ನಡೀತಾ ಇದೋ ಅದರಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಅಂತಾನೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ಸರ್ಕಾರಿ ಜಾಗಗಳನ್ನ ಉಳಿಸದ ಅಧಿಕಾರಿಗಳನ್ನ ನಾವು ಒಂದು ಧಿಕ್ಕಾರ ಕೂಗ್ಕೊಂಡು ನಾವು ಸನ್ಮಾನ ಮಾಡೋಣ. ಹಾಗಾದ್ರೂ ಅಧಿಕಾರಿಗಳು ನಮ್ಮ ಜಾಗಗಳನ್ನ ಉಳಿಸ್ತಾರೋ ಇಲ್ಲಾಂದ್ರೆ ನುಂಗಿ ನೀರು ಕುಡಿತಾರೋ ನೋಡೋಣ. ನೋಡಿ, DT ಅವರು ಫೋನ್ ತೆಗಿತಾ ಇಲ್ಲ. ಆಗ ಇರ್ಲಿ. ನೋಡಿ ವೀಕ್ಷಕರೇ, ಇದು ಒಂದೊಂದು ಮೆಟ್ಟಲ್ಲೂ ಕೂಡ ಹಗರಣ ಆಗೋಗಿದೆ. ದಯವಿಟ್ಟು ನೀವು ಎಲ್ಲ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಅಧಿಕಾರಿಗಳೇ ಸರ್ಕಾರಿ ಜಾಗಗಳನ್ನ ಲೂಟಿ ಮಾಡೋದು ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಇವರೇ ಲೂಟುಗೋರರು. ಯಾರು ಲೂಟಿ ಮಾಡ್ತಾರೋ ಅವ್ರ ಹಿಂಭಾಗದಲ್ಲಿ ನಾವಿದ್ದೀರಿ, ನೀವು ಲೂಟಿ ಮಾಡಿ ನನಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಬಿಡಿ ಅನ್ನೋ ಲೆಕ್ಕಕ್ಕೆ ಎಳ್ದಿದ್ದ ಆಗೋಗಿದೆ ಅಧಿಕಾರಿಗಳು. ಈಗ DT ಅವ್ರು ತೆಗ್ದಿಲ್ಲ, ನೋಡೋಣ ಈಗ VA ಅವ್ರೇನ ತೆಗಿತಾರೋ ಇಲ್ವೋ ವಿಲೇಜ್ ಅಕೌಂಟೆಂಟ್, ಅದನ್ನೊಂದ್ಸತಿ ನೋಡ್ಬಿಟ್ಟು ನಿಮ್ಗೆ ನೋಡ್ಬಿಡೋಣ ವೀಕ್ಷಕರೇ. ದಯವಿಟ್ಟು ಪ್ಲೀಸ್. ಶ್ರೀನಿವಾಸ್ ಅಂತ ನಮ್ಮ ವಿಲೇಜ್ ಅಕೌಂಟೆಂಟ್, ನೋಡೋಣ ಅವ್ರನ್ನ
ಹೀಗಾಗಿ ಈ ಭ್ರಷ್ಟತನ, ಈ ಲಜ್ಜೆ ಕಟ್ಟಿದ ಭ್ರಷ್ಟ ಹಣವನ್ನ ತಿನ್ನೋದ್ರಿಂದ ಯಾವುದೇ ರೀತಿಯಲ್ಲಿ ಸರ್ಕಾರಿ ಕೆಲಸಗಳನ್ನ ನ್ಯಾಯವಾಗಿ ಮಾಡೋದಕ್ಕೆ ನುಗ್ಗುತ್ತಾ ಇಲ್ಲ. ಈ ಅಧಿಕಾರಿಗಳಿಗೆ ನಾವು ಕಂಡುಕೊಂಡಿರುವ ರೂಟು ಇನ್ನು ಆಗೋದಿಲ್ಲ. ನಮ್ಮ ಹೋರಾಟಗಳು ತೋರಿಸಿ ಸಾಕಾಗಿದೆ ನಮಗೆ. ಈಗ ಒಂದೇ ದಾರಿ ಉಳಿದಿರೋದು, ನಾವು ಮುಂದಿನ ದಿನಗಳಲ್ಲಿ ಇವರಿಗೆ ಸನ್ಮಾನ ಕಾರ್ಯಕ್ರಮಗಳು ಮಾಡೋದಷ್ಟೇ. ಯಾಕಂದ್ರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ವೀಕ್ಷಕರೇ. ಎಷ್ಟು ಸತಿನೂ ನಾವು ಹೋಗಿ ಇವರಿಗೆ ಹಿಂಗಿದೆ ಸರ್ಕಾರಿ ಜಾಗಗಳನ್ನ ಉಳಿಸಿ, ದಯವಿಟ್ಟು ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳು ಲೂಟಿ ಮಾಡಿ ಅವರು ಹಣ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳೇ ಹೊಣೆ. ನೀವು ದಯವಿಟ್ಟು ಇದ್ರ ಬಗ್ಗೆ ಗಮನಿಸಿ, ಇದ್ರ ಕೆಲಸ ಮಾಡಿ ಅಂದ್ರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೋಡಿ, ಅಧಿಕಾರಿ ಈಗ ರಿಂಗ್ ಆಯ್ತು, ಈಗ ನಾಟಕ ಚಾಲೂ ಮಾಡಿದ್ರು ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ. ನೋಡಿ ಇದು. ಹಾಗಾಗಿ ದಯವಿಟ್ಟು ನೀವೆಲ್ಲ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಲೂಟಿಯ ಅಧಿಕಾರಿಗಳ, ಆನೇಕಲ್ ತಾಲೂಕಲ್ಲಿ ಲೂಟಿಗಿಲ್ದೆ ಆಗಿದೆ. ಅಧಿಕಾರಿಗಳು ಯಾವುದೇ ಸರ್ಕಾರಿ ಜಾಗಗಳನ್ನ ಉಳಿಸುವ ಆಸೆ ಅಂತೂ ಅವ್ರಿಗಿಲ್ಲ. ನಮಗೆ ಗಿಂಬಳ ಎಷ್ಟು ಬಂತು ಅನ್ನೋ ಲೆಕ್ಕ ಬಿಟ್ರೆ ಸಂಬಳಕ್ಕೆ ಲೆಕ್ಕನೇ ಇಲ್ಲ ಅವರಿಗೆ. ಗಿಂಬಳ ತುಂಬಾ ಬರುತ್ತಲ್ಲ, ಸಂಬಳ ಇವಾಗ ಲೆಕ್ಕನೇ ಇಲ್ಲ. ನಾವು ಸರ್ಕಾರಿ ಜಾಗಗಳನ್ನ ಉಳಿಸೋದಿಲ್ಲ. ನಾವು ಹಿಂಗೆ ನೋಡಿ ತೆಗಿತಾ ಇಲ್ಲ ಅವರು. ಹಾಗಾಗಿ ದಯವಿಟ್ಟು ಈ ತರ ಏನನ್ನ ನಾವು ಮಾತಾಡಕ್ ಹೋದಾಗ ಇವ್ರಿಗೆ ಮೀಟಿಂಗ್ಗಳು ಅರ್ಜೆಂಟ್ ಆಗ್ಬಿಡುತ್ತೆ, ಮೀಟಿಂಗ್ಗಳು ಬಂದ್ಬಿಡುತ್ತೆ, ಇನ್ನೊಂದು ಎಲ್ಲ ಅದ್ಬಿಡುತ್ತೆ ಇವ್ರಿಗೆಲ್ಲ. ಹಾಗಾಗಿ ಆಯ್ತು, ಇವತ್ತಿನ ದಿನ ಫೋನ್ ಪಿಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಆದ್ರೆ ನೋಡೋಣ. ಸೋಮವಾರದ ಮೇಲೆ ಹೋಗ್ಬೇಕಾದ್ರೆ ಇವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಹಮ್ಮಿಕೊಂಡು ಇವ್ರಿಗೆ ಸರ್ಕಾರಿ ಜಾಗಗಳ ಯಾವ ನಿಂಗೆ 100 ಕಡ್ದಿದ್ದಾರೋ ಅದನ್ನ ಸರ್ವೆ ನಂಬರು ಮತ್ತು ಅದ್ರ ಫೋಟೋಸ್ ಎಲ್ಲ ತಗೊಂಡೋಗಿ ಅವ್ರ ಮುಂದೆ ಇಟ್ಟು ಅವ್ರಿಗೆ ಸನ್ಮಾನ ಮಾಡೋಣ. ಸನ್ಮಾನ ಯಾವ ರೀತಿ ಇರುತ್ತೆ ಅಂತ ತಮಗೆಲ್ಲ ಗೊತ್ತಿದೆ. ಸಾರ್ವಜನಿಕರೇ, ನಿಮಗೆ ದಿನಾಂಕ ತಿಳಿಸ್ತೀರಿ, ದಯವಿಟ್ಟು ಬನ್ನಿ. ಈ VA ಮತ್ತು RI ಮತ್ತು DT ಅವರು ಏನು ಈ ಸರ್ಕಾರಿ ಜಾಗಗಳನ್ನ ಉಳಿಸ್ತಾ ಇಲ್ಲ ಅವ್ರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ನಾನು ಕರಿತಾ ಇದ್ದೀನಿ. ನಮ್ಮ KRS ತಂಡದಲ್ಲಿ ನೀವು ಪಾಲ್ಗೊಂಡು ಈ ಅಧಿಕಾರಿಗಳಿಗೆ ನಾವು ಭ್ರಷ್ಟ ಅಧಿಕಾರಿಗಳು ಅಂತ ಒಂದು ಸನ್ಮಾನ ಮಾಡಿ ಚಿಟಿಕೆ ಮುಖಾಂತರ ಇವ್ರಿಗೆ ಸನ್ಮಾನ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರ್ಕಾರಿ ಜಾಗಗಳನ್ನ ಯಾವ VAಗಳು ಮತ್ತು RIಗಳು ತಿಂದಿದ್ದಾರೋ ದಯವಿಟ್ಟು ಸಾರ್ವಜನಿಕರು ಧ್ವನಿ ಎತ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೊಡ್ಡ ವ್ಯಕ್ತಿಗಳು ಹಾಕೊಂಡಿದ್ದಾರೋ, ಸಣ್ಣ ವ್ಯಕ್ತಿಗಳು ಹಾಕೊಂಡಿದ್ದಾರೋ, ಎಲ್ಲರಿಗೂ ಒಂದೇ ಕಾನೂನಿದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ನಮ್ಮ ಆನೇಕಲ್ ತಾಲೂಕಲ್ಲಿ ಸರ್ಕಾರಿ ಜಾಗಗಳನ್ನ ಯಾರ್ಯಾರು ನುಂಗು ನೀರು ಕುಡಿದಿದ್ದಾರೋ ಅದನ್ನ ಈಚೆ ತೆಗಿಬೇಕಾಗಿರುವ ನಮ್ಮ ಸಾರ್ವಜನಿಕರ ಕರ್ತವ್ಯ ಆಗಿದೆ. ಅಧಿಕಾರಿಗಳಿಗೆ ಸಂಬಳ ತಗೊಂಡಿರುವ ನಿಯತ್ತು ಅನ್ನೋದಿಲ್ಲ. ನಾನು ಸಂಬಳ ತಗೊಂತಾ ಇದ್ದೀನಿ, ನಾನು ಏನಕ್ಕೋಸ್ಕರ ಸಂಬಳ ತಗೊಂತಾ ಇದ್ದೀನಿ, ಸರ್ಕಾರಿ ಜಾಗಗಳನ್ನ ಉಳಿಸೋದಕ್ಕೋಸ್ಕರ ಅನ್ನೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಬದ್ಧತೆ ಇಲ್ಲ. ಆ ಬದ್ಧತೆಗೆ ಇವರು ಅನರ್ಹ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವರು ಕಡು ಭ್ರಷ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ದಯವಿಟ್ಟು ಹೇಳೋದು, ದಯವಿಟ್ಟು ಈ ಭ್ರಷ್ಟತನ ಅಧಿಕಾರಿಗಳಿಗೆ ನಾವು ಇವಾಗ ನಾವು ಬಿಡಿಸಿಲ್ಲ ಅಂದ್ರೆ, ಅವ್ರಿಗೆ ಈ ಭ್ರಷ್ಟತನ ಬಿಡಿಸಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಭ್ರಷ್ಟತನವನ್ನ ಬಿಟ್ಟೋಗ್ತೀರಿ. ಪ್ರತಿಯೊಬ್ಬರು ನಾವು ನಾಗರಿಕರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮಗೆ ಏನೋ ರಾಜಕಾರಣಿಗಳು ನಮ್ಮನ್ನ ಏನೋ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಏನೂ ಮಾಡೋದಿಲ್ಲ. ಅವರೇ ಇದಕ್ಕೆ ಪ್ರೇರೇಪಕರು, ಅವರೇ ಇವರಿಗೆ ರೆಕಮೆಂಡ್ ಮಾಡೋದು. ಹಾಗಾಗಿ ರಾಜಕಾರಣಿಗಳ ಕಡೆಯಿಂದ ನಮಗೆ ಯಾವುದೇ ರೀತಿ ನ್ಯಾಯ ಸಿಗೋದಿಲ್ಲ. ನಮ್ಮ ಏನು ಸಾರ್ವಜನಿಕರ ಜಾಗವನ್ನ ಲೂಟಿ ಮಾಡೋದಕ್ಕೆ ಅವ್ರದ್ದು ಒಂದು ಕೈವಾಡ ಇರುತ್ತೆ. ಹಾಗಾಗಿ ಇದಕ್ಕೆ ನಾವೇ ಸಾರ್ವಜನಿಕರು ಎತ್ಕೊಬೇಕಾಗ್ತದೆ, ನಾವೇ ಪ್ರಶ್ನೆ ಕೇಳಬೇಕಾಗುತ್ತೆ. ನಾವೇನೋ ರಾಜಕಾರಣಿಗಳು ಬಂದು ನಮಗೆ ಬರಲಾಕ್ಬಿಡ್ತಾರೆ, ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ವೀಕ್ಷಕರೇ. ಇದು ನಮ್ಮ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಆಗೋಗಿದೆ. ಹಾಗಾಗಿ ಸರ್ಕಾರಿ ಜಾಗಗಳನ್ನ ಉಳಿಸೋದಕ್ಕೆ ಕೂಡ ರಾಜಕಾರಣಿಗಳಿಗೆ ಮುಂದಕ್ಕೆ ಬರೋದಿಲ್ಲ ಅಂದ್ರೆ ಇದರಲ್ಲಿ ಅವ್ರಿಗೆ ಎಷ್ಟು ಲಾಭ ಇರ್ಬೋದು ಅನ್ನೋದಕ್ಕೆ ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲೆಲ್ಲೂ ಏನು ಸರ್ಕಾರಿ ಜಾಗಗಳನ್ನ ಲೂಟಿ ಮಾಡಿದಾರೋ ಅಲ್ಲಿ ಧ್ವನಿ ಎತ್ತಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ KRS ಪಕ್ಷಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ಹಾಗೂ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.